ಸ್ಟೂಡೆಂಟ್ಸ್, ಶ್ರೀನಿವಾಸ್ IAS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 2 ಟಾಪಿಕ್ಸ್ನ ತಗೊಂಡು ಬಂದಿದ್ದೀವಿ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಮನ್ರೇಗಾ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005. ಇವಾಗ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಇದರಲ್ಲಿ ಒಂದ್ ಸ್ವಲ್ಪ ಅವರು ಚೇಂಜಸ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ನಾವು ಇಂಗ್ಲಿಷ್ ಅಲ್ಲಿ ಇದಕ್ಕೆ ಅಮೆಂಡ್ಮೆಂಟ್ ಅಂತ ಕೂಡ ಹೇಳ್ತೀವಿ, ಅಥವಾ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದು ಏನ್ ಚೇಂಜ್ ಮಾಡಿದ್ದಾರೆ ಅಂತ ನಾವು ಇವತ್ತಿನ ಈ ಟಾಪಿಕ್ ಅಲ್ಲಿ ನೋಡೋಣ, ಅಥವಾ ಇವತ್ತಿನ ಈ ಕ್ಲಾಸ್ ಅಲ್ಲಿ ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿದೆ ಏನಪ್ಪಾ ಇದು ಯಾವ ಸ್ಕೀಮ್ ಅಂತಂದ್ರೆ, ತುಂಬಾ ನೀವೇನಂತ ಹೇಳ್ತೀರಾ, ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಜನರಿಗೆ ಉದ್ಯೋಗ ಅವಕಾಶ ಇರಲ್ವೋ ಅಂಥವರಿಗೆ ಒಂದು 100 ದಿವಸಗಳ ಕಾಲ ಒಂದು ಉದ್ಯೋಗವನ್ನ ಕೊಡಬೇಕು ಅನ್ನೋದು ಒಂದು ನಮ್ಮ ಕೇಂದ್ರ ಸರ್ಕಾರದ ಇದು ಒಂದು ಸ್ಕೀಮ್ ಅಂತ ಹೇಳ್ಬೋದು, ಅಥವಾ ಆಕ್ಟ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇದಕ್ಕೆ ನಾವು ಮನ್ರೇಗಾ ಅಂತ ಹೇಳ್ತೀವಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಆಫ್ 2005. ಓಕೆ, ಇವಾಗ ನೋಡಿ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ನೋಡ್ತಾ ಇರ್ಬೇಕಂದ್ರೆ, ಕೇಂದ್ರ ಸರ್ಕಾರವು ಮನ್ರೇಗಾ ಕಾಯ್ದೆಯ ಅನುಸೂಚನೆ 1 ಅಂತಂದ್ರೆ ಸ್ಕೆಡ್ಯೂಲ್ 1 ನಲ್ಲಿ ಇರುವಂತ ಒಂದನ್ನ ಅವರು ಏನ್ ಮಾಡಿದ್ದಾರೆ, ತಿದ್ದುಪಡಿಸಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ಚೇಂಜ್ ಅನ್ನ ಮಾಡಿದ್ದಾರೆ. ಎದರ ಯಾವ ಮೇನ್ ಟಾಪಿಕ್ ಮೇಲೆ ಅವರು ಚೇಂಜ್ ಮಾಡಿದ್ದಾರೆ ಅಂದ್ರೆ ನೋಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸಂಬಂಧಿತ ಕಾರ್ಯಕ್ರಮಗಳಿಗೆ ಏನ್ ಮಾಡಕ್ಕಾಗಿದೆ, ಆದ್ಯತೆಯನ್ನ ನೀಡಲಾಗಿದೆ. ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ, ನೀರು ಸಂರಕ್ಷಣೆ ಮತ್ತು ಸಂಬಂಧಿತ ಕಾರ್ಯಕ್ರಮಗಳು. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ವಾಟರ್ ಕನ್ಸರ್ವೇಷನ್ ಅಂಡ್ ರಿಲೇಟೆಡ್ ವರ್ಕ್ಸ್. ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀರು ಅಂತಂದ್ರೆ ನಮಗೆ ಫಸ್ಟ್ ಇಂಪಾರ್ಟೆಂಟ್ ಬರೋದು ಅಂತರ್ಜಲ. ಯಾಕೆ ಅಂತಂದ್ರೆ, ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಹೋದ್ರೆ ಅಲ್ಲಿ ನಿಮ್ಗೆ ಬಾವಿಗಳು, ಆಮೇಲೆ ನಿಮ್ಗೆ ಬೋರ್ವೆಲ್ಸ್ ಈ ತರ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ನಾವು ಬೇಸಿಕಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನೀರಿನ ಸಂರಕ್ಷಣೆ ನಾವು ಹೇಗ್ ಮಾಡ್ಬೇಕು, ಅದರ ಸಂಬಂಧಿತವಾಗಿ ನಾವು ಕೆಲಸವನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ಅಥವಾ ಆ ಒಂದು ಟಾಪಿಕ್ ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ, ತಿದ್ದುಪಡಿಯನ್ನ ಮಾಡಿದ್ದಾರೆ. ಸೊ ಏನು ತಿದ್ದುಪಡಿಯನ್ನ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೆಯದು ಬಂದ್ಬಿಟ್ಟು ಮೂಲ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನಿಮಗೆ ಎಲ್ಲರಿಗೂ ಗೊತ್ತಿದೆ, ಮನ್ರೇಗಾದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು 100 ದಿವಸಗಳ ಕಾಲ, ಕನಿಷ್ಠ ಅಂತಂದ್ರೆ ಅಟ್ಲೀಸ್ಟ್ 100 ದಿವಸಗಳ ಕಾಲ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕೈಗಾರ್ಮಿಕ ಅಂತಂದ್ರೆ ಕೈಯಿಂದ ಕೆಲಸ ಮಾಡುವಂತ, ಅಂದ್ರೆ ಮ್ಯಾನ್ಯುವಲ್ ವರ್ಕ್ ಅಂತ ಹೇಳ್ತೀವಿ. ಇವ್ರಿಗೆ ಸ್ಕಿಲ್ಸ್ ಇರಲ್ಲ, ಅಷ್ಟು ಕರೆಕ್ಟ್ ಆಗಿರುವಂತ ಒಂದು ಸ್ಕಿಲ್ಸ್ ಇರಲ್ಲ, ಆದ್ರೆ ಅವರು ಕೈಯಿಂದ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂತವರಿಗೆ, ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ, ಪ್ರತಿಯೊಬ್ಬ ಗ್ರಾಮೀಣ ಕುಟುಂಬಕ್ಕೆ ನೋಡಿ, ಪ್ರತಿಯೊಬ್ಬ ಗ್ರಾಮೀಣ ಕುಟುಂಬಕ್ಕೆ ಕನಿಷ್ಠ ಒಂದು 100 ದಿವಸಗಳ ಕಾಲ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಕೆಲಸವನ್ನ ಕೊಡಬೇಕು. ಇದು ನಮ್ಮ ಮೇನ್ ಅಥವಾ ಮೂಲ ಉದ್ದೇಶ ಆಗಿದೆ ಅಂತ ನಾವಿಲ್ಲಿ ಹೇಳ್ಬಹುದು. ಏನ್ ಮಾಡ್ಬೇಕು ಅಂತ ನೋಡಿ, ಏನ್ ಮಾಡ್ಬೇಕು ಅಂತಂದ್ರೆ, ಯಾರು ಬಡವರಿದ್ದಾರೆ ಅವರಿಗೆ ಒಂದ್ ಸ್ವಲ್ಪ ನಾವು ಏನ್ ಮಾಡ್ಬೇಕಂತಂದ್ರೆ, ಅವರನ್ನ ಬಲಪಡಿಸ್ಬೇಕು. ಅವರಿಗೆ ಒಂದ್ ಸ್ವಲ್ಪ ರಿಸೋರ್ಸಸ್ ಅಂತ ಏನ್ ಹೇಳ್ತೀವಿ, ಸಂಪನ್ಮೂಲಗಳು ಅಂತ ಏನ್ ಹೇಳ್ತೀವಿ, ಅದನ್ನ ಅಟ್ಲೀಸ್ಟ್ ಅವರು ಅವರಾಗೆ ಆ ಏನ್ ಮಾಡ್ಕೋಬಹುದು, ತಗೊಳ್ಬಹುದು. ಅಥವಾ ಇಟ್ ಲೈವ್ಲಿಹುಡ್, ಅವರು ರಿಸೋರ್ಸಸ್ ಅಂತ ಹೇಳ್ತೀವಿ, ಸಂಪನ್ಮೂಲಗಳನ್ನ ಅವರೇ ತಮ್ಮನ್ ತಾವೇ ಅವರು ಈ ಸಂಪನ್ಮೂಲಗಳನ್ನ ತಗೋಬಹುದು ಅಥವಾ ಗಳಿಸ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇದು ಒಂದು ಮೇನ್ ಉದ್ದೇಶ ಅಥವಾ ಮೂಲ ಉದ್ದೇಶ ಅಂತ ನಾವಿಲ್ಲಿ ಹೇಳ್ಬೋದು. ಅದಷ್ಟೇ ಅಲ್ಲದೆ ನೋಡಿ, ಸಾಮಾಜಿಕ ಒಳಗುವಿಕೆ ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಸೋಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಈಗೇನಾಗುತ್ತೆ, ಕೆಲವೊಬ್ರು ಕೆಲಸವನ್ನ ಮಾಡ್ತಾ ಇದ್ರೆ ಇನ್ನು ಕೆಲವೊಬ್ರು ಕೆಲಸವನ್ನ ಮಾಡ್ತಾ ಇಲ್ಲ. ಕೆಲಸವನ್ನ ಮಾಡದೇ ಇರೋರಿಗೆ ನಾವು ಏನಂತ ಹೇಳ್ತೀವಿ, ಪುವರ್ ಅಂತ ಹೇಳ್ತೀವಿ. ಅವರನ್ನ ನಾವು ನಮ್ಮ ಜೊತೆಗೆ ಸೇರಿಸ್ಕೊಳ್ದೇ ಇರ್ಬೋದು. ಹಾಗಾಗ್ಬಾರ್ದು, ಎಲ್ಲರನ್ನೂ ನಾವು ಸಾಮಾಜಿಕವಾಗಿ ಒಳಗೊಳಿಸ್ಬೇಕು ಅನ್ನೋದು ಕೂಡ ಈ ಒಂದು ಮೂಲ ಉದ್ದೇಶ ಆಗಿದೆ. ಅದಷ್ಟೇ ಅಲ್ಲದೆ ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳೇನಿದೆ ಅದನ್ನ ನಾವು ಬಲಪಡಿಸಬೇಕು ಅನ್ನೋದು ಕೂಡ ಒಂದು ಮೇನ್ ಉದ್ದೇಶ ಅಥವಾ ಮೂಲ ಉದ್ದೇಶ ಆಗಿದೆ. ಸೊ ವಾಟ್ ಆರ್ ದ ಮೇನ್ objectives of this particular Manrega Act is that we want to at least provide at least 100 days of unskilled manual work to the rural household. It could be maybe like, road construction work or sweeping work or something like that. And also make sure that we are able to, give them some kind of livelihood, make sure that they are having social inclusion. We're also trying to strengthen the Panchayat Raj institutions. ಇವಾಗ ಮೇಜರ್ ಅಮೆಂಡ್ಮೆಂಟ್ಸ್ ನೋಡಿ, ಏನೇನು ಅಮೆಂಡ್ಮೆಂಟ್ಸ್ ಆಗಿದೆ ಅಂತಂದ್ರೆ, ಅಂತರ್ಮಟ್ಟದ ಜಲ ಏನಿದೆ ಅದನ್ನ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾವ ರೀತಿಯಾಗಿ ನಾವು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಅದರ ಮೇಲೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಅದನ್ನ ಕ್ಯಾಟಗರಿ ಅಥವಾ ಅದನ್ನ ನಾವು ಅದರ ಆಧಾರದ ಮೇಲೆ ಅದನ್ನ ನಾವು ಬ್ಲಾಕ್ಸ್ ಅಂತ ಏನ್ ಮಾಡಿದೀವಿ,
ಡಿಸೈಡ್ ಮಾಡಿದ್ದೀವಿ. ಯಾವ ಯಾವ ಬ್ಲಾಕ್ ಅಂದ್ರೆ ಅಂತರ್ಜಲದ ಮಟ್ಟವನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅದರ ಆಧಾರ ಮೇಲೆ ಒಂದು ಬ್ಲಾಕ್ ಅಂತ ಮಾಡಿದ್ದೀವಿ. ಆ ಬ್ಲಾಕ್ ಅಲ್ಲಿ ನೋಡಿ 65% ಅಂತಂದ್ರೆ ಈ ಒಂದು ರಿಪೋರ್ಟ್ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಡೈನಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಈ ರಿಪೋರ್ಟ್ ನಲ್ಲಿ ನಮಗೆ ಈ ಒಂದು ಇನ್ಫಾರ್ಮೇಶನ್ ಬಂದಿದೆ. ಅದರ ಮೂಲವಾಗಿ ನಾವು ಏನ್ ಮಾಡಿದ್ವಿ, ಬ್ಲಾಕ್ಸ್ ನ ಮಾಡಿದ್ವಿ. ಯಾವ ಪ್ರದೇಶದಲ್ಲಿ 65%ಗಿಂತ ನಾವು ಜಾಸ್ತಿ ಅಂತರ್ಜಲವನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಅತಿಯಾಗಿ ಉಪಯೋಗಿತ ಅಥವಾ ಆ, ಗಂಭೀರ ಬ್ಲಾಕ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗೆ 40% ಅಂತರ್ಜಲವನ್ನ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಅರ್ಧ ಗಂಭೀರ ಬ್ಲಾಕ್ಸ್ ಅಂತ ಹೇಳ್ತೀವಿ. ಬರೀ ನೀವು 30% ಅಂತರ್ಜಲವನ್ನ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಸೇಫ್ ಬ್ಲಾಕ್ ಅಂತ ನಾವು ಇದನ್ನ ಏನ್ ಮಾಡ್ತಾ ಇದೀವಿ, ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಅದಷ್ಟೇ ಅಲ್ಲದೆ ಒಂದ್ ಸ್ವಲ್ಪ ಮನ್ರೇಗಾ ಬಗ್ಗೆ ನೋಡಿದ್ರೆ ನಾವು ಯಾವಾಗ ಆರಂಭಿಸುತ್ತಪ್ಪ ಅಂತಂದ್ರೆ ಇದನ್ನ 2005ರಲ್ಲಿ ನಾವು ಇದನ್ನ ಆರಂಭಿಸಿದ್ವಿ. ಸೆಂಟ್ರಲಿ ಸ್ಕೀಮ್ಡ್ ಅಂದ್ರೆ ಕೇಂದ್ರ ಅನುದಾನಿತ ಯೋಜನಾ ಅಂತಂದ್ರೆ ಕೇಂದ್ರದವರು 60% ದುಡ್ಡನ್ನು ಹಾಕ್ತಾರೆ. ಆಮೇಲೆ ನಮ್ಮ ರಾಜ್ಯ ಸರ್ಕಾರದವರು ಒಂದು 40% ದುಡ್ಡನ್ನು ಹಾಕಬೇಕು. ಆಮೇಲೆ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ನಮ್ಮ ಗ್ರಾಮೀಣದ ಅಥವಾ ನಮ್ಮ ಹಳ್ಳಿಗಳು ಏನಾಗಬೇಕು ಅಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದೀವಿ. ಹಣಕಾಸು ನಾವು ಬಜೆಟ್ ಅನ್ನ ನೋಡಿದ್ರೆ ಈ ವರ್ಷದ ಬಜೆಟ್ 2025ರಲ್ಲಿ ನಾವು 86,000 crores ಅಂತಂದ್ರೆ 86,000 ಕೋಟಿ ರೂಪಾಯಿಗಳನ್ನ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲಿ ಯಾರು ಬೆನಿಫಿಟ್ ಆಗ್ತಾರೆ ಅಂತಂದ್ರೆ 18 ವರ್ಷಗಳಿಗಿಂತ ಮೇಲ್ಪಟ್ಟಂತ ಗ್ರಾಮೀಣ ನಿವಾಸಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆಲ್ ರೂರಲ್ ಏರಿಯಾಸ್ ಎಕ್ಸೆಪ್ಟ್ 100% ಅಂತಂದ್ರೆ ಪ್ರತಿಯೊಂದು ನಾಗರಿಕ ಜಿಲ್ಲೆಗಳನ್ನ ಬಿಟ್ಟು 100% ಇರುವಂತ ಎಲ್ಲಾ ಗ್ರಾಮೀಣ ಡಿಸ್ಟ್ರಿಕ್ಟ್ ಆಯ್ತು, ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ. ಅದಷ್ಟೇ ಅಲ್ಲದೆ ಏನಾಗುತ್ತೆ ನೋಡಿ, ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿರ್ವಹಣೆ ಕೂಡ ಮಾಡ್ತಾ ಇದೀವಿ. ಗ್ರಾಮ ಸಭೆಯ ಸಾಮಾಜಿಕ ಪರಿಶೀಲನೆಯನ್ನ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ನೋಡಿ, ವೇಜಸ್ ಅಂತಂದ್ರೆ ವೇತನೆ ಬಗ್ಗೆ ನೋಡೋಣ ಅಥವಾ ಉದ್ಯೋಗ ಅವಕಾಶಗಳ ಬಗ್ಗೆ ನೋಡೋಣ. ಏನಾಗುತ್ತೆ ಅಂತಂದ್ರೆ ವೇತನೆ CPI-AL ಆಧಾರದಲ್ಲಿ ಅಂತಂದ್ರೆ CPI-AL ಆಧಾರದಲ್ಲಿ ಸಿಗುತ್ತೆ. ಆಮೇಲೆ ಯಾರು ಸ್ಟೇಟ್ಸ್ ಮೇ ಆಲ್ಸೋ ಪೇ ಹೈಯರ್ ವೇಜಸ್ ಅಂತಂದ್ರೆ ನಿಮ್ಮ ರಾಜ್ಯಗಳಿಗೆ ನಿಮಗೆ ಅನ್ಸಿದ್ರೆ ನಿಮ್ಮ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿರುವಂತ ಉದ್ಯೋಗ ಅವಕಾಶಗಳಿವೆ ಅಂತಂದ್ರೆ ನೀವು ಜಾಸ್ತಿ ಪೇಮೆಂಟ್ ಕೂಡ ಅವ್ರಿಗೆ ಕೊಡಬಹುದು. ಓಕೆ, ಅಷ್ಟೇ ಅಲ್ಲದೆ ನೋಡಿ, ಹೆಚ್ಚುವರಿ 50 ದಿನಗಳ ಉದ್ಯೋಗವನ್ನ ಕೂಡ ನೀವು ಅವ್ರಿಗೆ ಕೊಡ್ಬೋದು. ಯಾವಾಗ ಕೊಡ್ಬೋದು 50 ದಿನಗಳ ಕಾಲ ಉದ್ಯೋಗ? ಫಾರ್ ಎಕ್ಸಾಂಪಲ್, ನೀವು 100 ದಿವಸಗಳ ಕಾಲ ಅಂತೂ ಕೊಡ್ತಾನೆ ಇದ್ದೀರಾ, ಇದು ಮ್ಯಾಂಡೇಟರಿ. ಅದರ ಜೊತೆಗೆ ನೀವು 50 ದಿವಸಗಳ ಕಾಲ ಎಕ್ಸ್ಟ್ರಾ ಅಂತಂದ್ರೆ ಹೆಚ್ಚುವರಿಯಾಗಿ ನೀವು ಕೊಡ್ಬೋದು. ಇದನ್ನ ಯಾವಾಗ ಕೊಡ್ಬೋದು ಅಂತಂತಂದ್ರೆ ನೋಡಿ, ಯಾವಾಗಾದ್ರೂ ಬರಗಾಲ ಬಂದ್ರೆ ಅವಾಗ ನೀವು ಏನು ಬೆಳೀತಾ ಇಲ್ಲ ಆ ತರ ಇದ್ದಾಗ ಕೂಡ ನೀವು ಕೊಡ್ಬೋದು. ಹಾಗೆ ಪ್ರಕೃತಿ ವಿಕೋಪದ ಪ್ರದೇಶಗಳಲ್ಲಿ ಅಂತಂದ್ರೆ ಯಾವ್ದಾದ್ರು ಫ್ಲಡ್ಸ್ ಬಂತು ಅಥವಾ ಭೂಕಂಪ ಆಯಿತು ಈ ತರ ಪ್ರದೇಶಗಳಲ್ಲೂ ಕೂಡ ನೀವು ಏನ್ ಮಾಡ್ಬೋದು, ಒಂದು 50 ದಿವಸಗಳ ಕಾಲ ಎಕ್ಸ್ಟ್ರಾವನ್ನ ಅವ್ರಿಗೆ ಕೊಡ್ಬೋದು. ಅದಷ್ಟೇ ಅಲ್ಲದೆ ನೋಡಿ, ST ಕುಟುಂಬಗಳಿಗೂ ಕೂಡ ನೀವು 50 ದಿವಸಗಳ ಕಾಲ ಹೆಚ್ಚಿನ ಕೆಲಸಗಳನ್ನ ಅವ್ರಿಗೆ ಕೊಡಬಹುದು. ಸೊ ಇದಷ್ಟು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ನೋಡಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಗ್ರಾಮೀಣ ಪಂಚಾಯತಿ ಅದಷ್ಟೇ ಅಂದ್ರೆ ಮಟೀರಿಯಲ್ ರೇಷಿಯೋ ಅಟ್ ಗ್ರಾಮೀಣ ಲೆವೆಲ್ ಇಸ್ ಅಗೇನ್ 60-40. ಇಲ್ಲೂ ರೇಷಿಯೋಗಳ ನೀವು ನೋಡಿದ್ರೆ 60ರಿಂದ 40 ಇದೆ. ಆಮೇಲೆ ಅದಷ್ಟೇ ಅಲ್ಲದೆ ಇವಾಗ 60 ಅಥವಾ 90 ಜನ ಇದ್ದಾರೆ ಅಂತಂದ್ರೆ ಒಂದರಲ್ಲಿ 3ರಷ್ಟು ಯಾರಿರ್ಬೇಕಪ್ಪ ಅಂತಂದ್ರೆ ಮಹಿಳೆಯರು ಇರ್ಬೇಕು. ಕನಿಷ್ಠ 1/3 ಲಾಭ ಪಡೆಯುವಂತವ್ರು ಯಾರಿರ್ಬೇಕಾಗಿರುತ್ತೆ, ಮಹಿಳೆಯರಾಗಿರ್ಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಮನ್ರೇಗಾ ಬಿಟ್ಟು ಜಿಯೋ ರೇಗಾ ಅಂತ ಕೂಡ ಇದೆ. ಇದನ್ನ ನಾವು ನಮ್ಮ ಆಸ್ತಿಗಳ ಮೇಲೆ ಅಂತ ಕೂಡ, ಅಸೆಟ್ಸ್ ಅಂತ ಹೇಳ್ತೀವಿ, ಅದರ ಮೇಲೆ ಕೂಡ ನಾವು ಇದನ್ನ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ನೋಡಿ, ಉನ್ನತಿ ಅನ್ನೋ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕಾರ್ಮಿಕರಿಗೆ ಕೌಶಲ್ಯವಾಗಿರುವಂತ ಅಥವಾ ಸ್ಕಿಲ್ ಬೆನಿಫಿಷರೀಸ್ ಅಂತಂದ್ರೆ ನಿಮಗೆ ಏನಾದ್ರೂ ಚೆನ್ನಾಗಿರುವಂತ ಸ್ಕಿಲ್ ಇದ್ರೆ, ನಿಮಗೇನಾದ್ರೂ ಚೆನ್ನಾಗಿರುವಂತ ಟ್ಯಾಲೆಂಟ್ ಇದ್ರೆ ಅದನ್ನ ನಾವ್ ಏನ್ ಮಾಡ್ತೀವಿ, ಅದಕ್ಕೆ ನಾವು ನಿಮ್ಗೆ ಫುಲ್ ಟೈಮ್ ಜಾಬ್ಸ್ಗಳನ್ನ ಕೂಡ ಆಫರ್ ಮಾಡಬೇಕು ಅಂತ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಪ್ರಾಜೆಕ್ಟ್ ಉನ್ನತಿ ಅಂತ ಮಾಡಿದ್ದಾರೆ. ಅದರಷ್ಟೇ ಅಲ್ಲದೆ ನೋಡಿ, ಅಚೀವ್ಮೆಂಟ್ ಅಥವಾ ಸಾಧನೆಯನ್ನ ನೀವು ನೋಡಿದ್ರೆ ವಿಮೆನ್ ಪಾರ್ಟಿಸಿಪೇಷನ್ ಅಂತಂದ್ರೆ ಮಹಿಳೆಯರು ಪಾಲ್ಗೊಳ್ಳುವಿಕೆ ಏನಾಗಿದೆ ಅದು ಹೆಚ್ಚಾಗಿದೆ. 2014ರಲ್ಲಿ ಬರೀ 48% ಮಹಿಳೆಯರು ಬಂದಿದ್ರು. ಆದ್ರೆ ಇವಾಗ ನೀವು 2025 ಅಲ್ಲಿ ನೋಡಿದ್ರೆ 58% ವಿಮೆನ್ಸ್ ಏನ್ ಮಾಡ್ತಾ ಇದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಯೋಜನಾ ನಮ್ಮ ಮನ್ರೇಗಾ ಆಗಿದೆ. ಸೊ ಇದು ಇವತ್ತಿನ ಮೊದಲನೆಯ ಟಾಪಿಕ್. ಎರಡನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ ಏನಿದೆ, ಮೇರಿ ಪಂಚಾಯತ್ ಆಪ್ ಅಂತ ಒಂದಿದೆ. ಈ ಮೇರಿ ಪಂಚಾಯತ್ ಆಪ್ಗೆ ಒಂದು ಅವಾರ್ಡ್ ಬಂದಿದೆ. ಈ ಅವಾರ್ಡ್ನ ಹೆಸರು ಬಂದ್ಬಿಟ್ಟು WSIS. ಇದರ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ನೋಡಿ, ವರ್ಲ್ಡ್ ಸಬ್ಮಿಟ್ ಆನ್
ಇನ್ಫಾರ್ಮೇಶನ್ ಸೊಸೈಟಿ. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ, ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಶನ್ ಸೊಸೈಟಿ ಅಂತಾನು ಹೇಳ್ತೀವಿ, ಅಥವಾ ವಿಶ್ವ ಮಾಹಿತಿ ಸಮಾಜ ಸಂಘ ಸಭೆ ಅಂತ ಕೂಡ ಹೇಳ್ತೀವಿ. ಈ ಒಂದು ಪ್ರಶಸ್ತಿ 2025ರ ಪ್ರಶಸ್ತಿನ ನಾವು ನಮ್ಮ ಮೇರಿ ಪಂಚಾಯತ್ ಎಂಬ ಒಂದು ಮೊಬೈಲ್ ಆಪ್ಗೆ ಸಿಕ್ಕಿದೆ. ಸೊ ಇವಾಗ ನೋಡಿ, ಭಾರತದ ಪಂಚಾಯತಿಗಳಿಗಾಗಿ ರೂಪಿಸಿರುವಂತ ಒಂದು ಮೊಬೈಲ್ ಆಡಳಿತ, ಅದನ್ನ ನಾವೇನಂತ ಹೇಳ್ತೀವಿ, ಗವರ್ನೆನ್ಸ್ ಅಂತ ಕೂಡ ಹೇಳ್ತೀವಿ. ಇದಕ್ಕೆ ಏನಾಗಿದೆ ಅಂತಂದ್ರೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ, ಯಾರು ಅಭಿವೃದ್ಧಿಗೊಳಿಸಿದ್ದಾರೆ ಅಂತಂದ್ರೆ ಪಂಚಾಯತ್ ರಾಜ್ ಸಚಿವಾಲಯ ಮತ್ತು NIC ಅವರು ಇದನ್ನ ಮಾಡಿದ್ದಾರೆ. ಅದರಷ್ಟೇ ಅಲ್ಲದೆ ನೋಡಿ, 25 ಲಕ್ಷಕ್ಕಿಂತ ಹೆಚ್ಚು ಓಕೆ ಆಯ್ಕೆಗೊಂಡಿರುವಂತ ಪ್ರತಿನಿಧಿಯವರು ಏನ್ ಮಾಡಿದ್ದಾರೆ, ಇದನ್ನ ಅವರಿಗೆ ಏನಾಗಿದೆ, ಸುಲಭಗೊಳಿಸಿದೆ. ಇದನ್ನ ಸುಲಭವಾಗಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ 95 ಕೋಟಿ ಗ್ರಾಮೀಣ ನಾಗರಿಕರಿಗೆ ಈ ಸೇವೆಯನ್ನ ನೀಡಲಾಗಿದೆ. ಅಂತಂದ್ರೆ ನೀವು ಈ ಒಂದು ಆಪ್ ನಲ್ಲಿ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ನೀವು ಹೇಳ್ಕೋಬಹುದು. ಆಮೇಲೆ ಅಲ್ಲಿ ಪ್ರತಿನಿಧಿಗಳು ಕೂಡ ಇರ್ತಾರೆ, ಅವರು ಕೂಡ ನಿಮ್ಮ ಪ್ರಾಬ್ಲಮ್ಸ್ ನ ನೋಡಬಹುದು. ಅದಷ್ಟೇ ಅಲ್ಲದೆ ನೋಡಿ, ಎಲ್ಲಿ ಎಲ್ಲಿ ಇದು ಆಪರೇಷನ್ ಆಗ್ತಾ ಇದೆ, ಎಲ್ಲಿ ಎಲ್ಲಿ ಇದು ಬಳಸ್ತಾ ಇದೀವಿ ಅಂತಂದ್ರೆ 2.65 ಲಕ್ಷ ಗ್ರಾಮೀಣ ಪಂಚಾಯತಿಗಳಲ್ಲಿ ನಾವು ಇದನ್ನ ಬಳಸ್ತಾ ಇದ್ದೀವಿ. ಮತ್ತೆ ಇದಷ್ಟೇ ಅಲ್ಲದೆ ನೀವು ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ 12 ಭಾರತೀಯ ಭಾಷೆಗಳಿಗೆ ಇದು ಬೆಂಬಲವನ್ನ ಕೊಡುತ್ತೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಪಂಚಾಯತ್ ರಾಜ್ಗಳನ್ನ ಕೂಡ ರಾಜ್ಯದಲ್ಲಿ ಕೂಡ ನಾವೇನ್ ಮಾಡ್ಬೋದು, ಅಥವಾ ಸಂಸ್ಥೆಯಲ್ಲಿ ಕೂಡ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಗವರ್ನೆನ್ಸ್ ಮೇಲೆ, ಆಡಳಿತದ ಮೇಲೆ ಹೇಗೆ ಇದು ಇಂಪ್ಯಾಕ್ಟ್ ನ ಬೀರಿದೆ ನೋಡಿ. ಪಂಚಾಯತ್ ಬಜೆಟ್ ನಾವು ಮಾಡಬಹುದು, ಅದರಷ್ಟೇ ಅಲ್ಲದೆ ನಾವು ಪೇಮೆಂಟ್ಸ್ ನ ಮಾಡಬಹುದು, ಯೋಜನೆಗಳನ್ನ ಕೂಡ ನಾವು ರಿಯಲ್ ಟೈಮ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪ್ರವೇಶವನ್ನ ಮಾಡಬಹುದು. ಸೊ ಇಲ್ಲಿ ನೋಡಿ, ರಿಯಲ್ ಟೈಮ್ ಆಕ್ಸೆಸ್ ಅಂತ ಹೇಳ್ತೀವಿ ನಾವು. ಏನಾಗುತ್ತೆ, ಇದು ಪ್ರತಿ ದಿವಸವನ್ನು ನೀವು ಆಪ್ ಅಲ್ಲಿ ನೀವು ಹೇಗೆ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಇದೆ, ಅದೇ ತರ ಇದನ್ನ ಕೂಡ ನೀವು ನೋಡ್ಬೋದು, ಯೂಸ್ ಮಾಡ್ಕೋಬಹುದು. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಆಡಳಿತ ಮಾಡೋಕೆ ತುಂಬಾ ಸುಲಭವಾಗುತ್ತೆ. ಅದಷ್ಟೇ ಅಲ್ಲದೆ ನಾಗರಿಕರಿಗೆ GDP ಅಂತಂದ್ರೆ ನಮ್ಮ ಪಂಚಾಯತಿನ GDP ಏನಿದೆ, ಅದಷ್ಟೇ ಅಲ್ಲದೆ ಗ್ರಾಮ ಸಭೆಯಲ್ಲಿ ಯಾವ ನಿರ್ಧಾರವನ್ನ ನೀವು ತಗೊಂಡಿದ್ರಿ, ಮತ್ತೆ ನೀವು ಯಾವ್ದಾದ್ರು ಯೋಜನೆಗಳನ್ನ ಮಾಡ್ತಾ ಇದ್ರೆ ಆ ಯೋಜನೆಗಳನ್ನ ನೀವು ಏನ್ ಮಾಡ್ಬೋದು, ಟ್ರ್ಯಾಕ್ ಕೂಡ ಮಾಡ್ಬೋದು. ಅಂತಂದ್ರೆ ಆ ಒಂದು ಗ್ರಾಮ ಸಭೆಯಲ್ಲಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ ಅವರು ಮಾಡಿದ್ರೆ ಆ ಪ್ರಾಜೆಕ್ಟ್ ಎಲ್ಲಿಗೆ ಬಂದಿದೆ, ಯಾವ ಹಂತದಲ್ಲಿದೆ, ಅದನ್ನ ಮುಂದೆ ಹೇಗೆ ಅವರು ನಿರ್ವಹಣೆ ಮಾಡ್ತಾರೆ, ಇದನ್ನೆಲ್ಲವನ್ನು ಕೂಡ ನೀವು ಆಪ್ ಅಲ್ಲಿ ನೋಡ್ಬಹುದು. ಅದಷ್ಟೇ ಅಲ್ಲದೆ ನಿಮ್ಮ ದೂರುಗಳು, ಅದಕ್ಕೆ ನಾವು ಗ್ರೀವಾನ್ಸ್ ಅಂತ ಹೇಳ್ತೀವಿ, ನಿಮ್ಮ ದೂರುಗಳನ್ನು ಕೂಡ ನೀವೇನ್ ಮಾಡ್ಬೋದು, ಸಬ್ಮಿಟ್ ಮಾಡಬಹುದು. ಇದೇನ್ ಮಾಡತ್ತಪ್ಪ ಅಂತಂದ್ರೆ ಅಕೌಂಟಬಿಲಿಟಿ ಹೆಲ್ಪ್ ಮಾಡುತ್ತೆ, ಅಥವಾ ಎಲ್ಲರೂ ಭಾಗವಹಿಸುವಂತೆ ಮಾಡುತ್ತೆ. ಆಮೇಲೆ ನೋಡಿ, ಯಾರಿಗೆ ಡಿಜಿಟಲ್ ಡಿವೈಡ್ ಅಂತ ಏನ್ ಹೇಳ್ತೀವಿ, ಅಥವಾ ಡಿಜಿಟಲ್ ಅಂತರ ಏನಿದೆ, ಅದನ್ನ ಕೂಡ ನಾವು ಇಲ್ಲಿ ಕಡಿಮೆ ಮಾಡ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಈ ಒಂದು ಪ್ರೈಸ್ ಬಗ್ಗೆ ನೋಡೋಣ. ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ, ಈ ಒಂದು ಪ್ರೈಸ್ ಬಂದ್ಬಿಟ್ಟು ಅಥವಾ ಅವಾರ್ಡ್ ಬಂದ್ಬಿಟ್ಟು ಇದನ್ನ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಅಥವಾ ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ ಅಂತ ಹೇಳ್ತೀವಿ, ಯೂನಿಯನ್ ಅಂತ ಹೇಳ್ತೀವಿ, ಇವರು ಇದನ್ನ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾರಪ್ಪ ಅಂತಂದ್ರೆ ರಿಕಗ್ನೈಸ್, ವಿಶ್ವದ ಅತ್ಯದ್ಭುತ ಡಿಜಿಟಲ್ ಯೋಜನೆಗಳನ್ನ ಅವರು ಏನ್ ಮಾಡ್ತಾರೆ, ರಿಕಗ್ನೈಸ್ ಮಾಡಿ ಅವ್ರಿಗೆ ಈ ಒಂದು ಮಾನ್ಯತೆಯನ್ನ ಕೊಡ್ತಾರೆ. ಆಮೇಲೆ ಇದನ್ನ ನೋಡಿ, ಬೇರೆ ಹೇಗೆ ಕೊಡ್ತಾರೆ ಅಂತಂದ್ರೆ 18 ವಿನ್ನಿಂಗ್ ಪ್ರಾಜೆಕ್ಟ್ಸ್ ಅಂಡ್ 72 ಚಾಂಪಿಯನ್ ಯೋಜನೆಗಳು ಅಂತಂದ್ರೆ 18 ವಿಜೇತ ಯೋಜನೆಗಳಿಗೆ ಮತ್ತೆ 72 ಚಾಂಪಿಯನ್ ಯೋಜನೆಗಳನ್ನ ಅವರು ಯೋಜನೆಗಳು ಯಾವಿರ್ತಾರೆ ಅಂತವ್ರಿಗೆ ಈ ಒಂದು ಅವಾರ್ಡ್ ನ ಕೊಡ್ತಾರೆ. ಮತ್ತೆ ಏನ್ ಮಾಡುತ್ತೆ, ಯಾಕೆ ಇದು ಇಂಪಾರ್ಟೆಂಟ್ ಅಂತ ನೋಡಿ, ಏನ್ ಮಾಡುತ್ತೆ ಅಂತಂದ್ರೆ ಹೆಲ್ಡ್ ಆನ್ಯುವಲಿ ಬೈ, ಅಂದ್ರೆ ಯಾರು ಇದನ್ನ ವಾರ್ಷಿಕವಾಗಿ ಯಾರು ನಡೆಸ್ತಾ ಇದ್ದಾರೆ, ಯುನೆಸ್ಕೋ, UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNCATD ಇವರ ಸಹಾಯಕದ ಜೊತೆಗೆ ಇದು ನಡೀತಾ ಇದೆ. ಆಮೇಲೆ ಈ ಒಂದು ಏನಾಗ್ತಾ ಇದೆ ಅಂದ್ರೆ ಜೆನೆವಾದಲ್ಲಿ ನಡೆದ WSIS ಪ್ಲಸ್ 2025 20 ವರ್ಷದ ಡಿಜಿಟಲ್ ಕೋಆಪರೇಷನ್ ಅಂತಂದ್ರೆ 20 ವರ್ಷಗಳಿಂದ ಏನಾಗ್ತಾ ಇದೆ, ಡಿಜಿಟಲ್ ಸಹಕಾರವನ್ನ ಸಂಕೇತ ಮಾಡ್ತಾ ಇದೆ. ಅದಷ್ಟೇ ಅಲ್ಲದೆ ನೋಡಿ, ಯೂಸ್ ಕ್ರೌಡ್ ರಿಸೋರ್ಸ್ ಪ್ರೋಗ್ರಾಮ್ ಡಿಸೈನ್ ಅಂತಂದ್ರೆ ನಾವು ಕೌಟುಂಬಿಕ ರೀತಿ ಅಂತ ಹೇಳ್ತೀವಿ, ಕ್ರೌಡ್ ಸೋರ್ಸ್ ಅಂತ ಹೇಳ್ತೀವಿ, ಮೂಲ ಕಾರ್ಯಕ್ರಮವನ್ನ ರಚಿಸಿದೆ. ಸೊ ಇದೊಂದು ಸ್ವಲ್ಪ ನೀವು ಈ ಫೋರಂ ಬಗ್ಗೆ ನೋಡ್ಕೋಬಹುದು. ಇದರ ಜೊತೆಗೆ ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ನೋಡ್ಕೋಬಹುದು. ಅಂತಂದ್ರೆ ಏನಂದ್ರೆ ಇದು UN ಲೆಡ್ ಅಂತಂದ್ರೆ ಯುನೈಟೆಡ್ ನೇಷನ್ ಅವರು ಮಾಡಿರುವಂತ ಒಂದು ಸಂಸ್ಥೆ. 37ಕ್ಕಿಂತ ಜಾಸ್ತಿ ಇರುವಂತ UN ಏಜೆನ್ಸಿ ಇದೆ. ಬೇಸ್ಡ್ ಆನ್ 11 ಆಕ್ಷನ್ಸ್. ಯಾರ್ಯಾರು ಪಾರ್ಟಿಸಿಪೇಟ್, ಗವರ್ಮೆಂಟ್ ಅವರು, ಆಮೇಲೆ ಸಿವಿಲ್ ಸೊಸೈಟಿ ಅವರು, ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇದು ಇವತ್ತಿನ ಟಾಪಿಕ್ ಆಗಿತ್ತು. ನಿಮಗೆ ಇನ್ನೂ ಏನಾದರೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ಅಥವಾ ನಿಮ್ಮ ಸಜೆಷನ್ಸ್ ನೀವು ಶೇರ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾಳೆ ಮತ್ತೆ ನಿಮಗೆ 2 ಟಾಪಿಕ್ಸ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.